ದಲಿತ ಸಂಘಟನೆಗಳ ಸಂಯುಕ್ತ ರಂಗದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. 2/6/2025 KPCC ಕಾರ್ಯದರ್ಶಿಗಳಾದಂಥ ಮತ್ತು ರಾಜ್ಯ ಸಂಚಾಲಕರಾದಂಥ ಬೆಳಗರಳ್ಳಿ ಮುನಿಯಣ್ಣನವರು ಜಿಲ್ಲಾಡಳಿತದ ಮುಂದೆ, ಅಂದರೆ DC ಕಚೇರಿ ಮುಂದುಗಡೆ, ಅನಾವರಣ ಮುಂದುಗಡೆ ಪುತ್ಲಿಯನ್ನು, ಅಂಬೇಡ್ಕರ್ ಪುತ್ಲಿಯನ್ನು ಇಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅರ್ಜಿಯನ್ನು ಕೊಟ್ಟಿರ್ತಾರೆ. ಆ ಅರ್ಜಿಯ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥವರು ಅದನ್ನು ಶಿಫಾರಸು ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿ, ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬಂದು ಇವತ್ತು ಏನು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತಕ್ಕೆ ಜರೂರಾಗಿ ಏಪ್ರಿಲ್ 14ರಂದು 100ಕ್ಕೆ 100 ಭಾಗ ಅಷ್ಟು ಪುತ್ಲಿಯನ್ನು, ಕಂಚಲಿ ಪುತ್ಲಿಯನ್ನು ಅನಾವರಣ ಮಾಡಬೇಕು. ಇಡೀ ಜಿಲ್ಲಾ ಆಡಳಿತಕ್ಕೆ ಮತ್ತು ಈ ಜಿಲ್ಲಾ ಆಡಳಿತಕ್ಕೆ ಒತ್ತು ಕೊಟ್ಟಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಅವರ ಅನುದಾನವನ್ನು ಕೊಟ್ಟಿದ್ದಾರೆ. ಮಾನ್ಯ ವಿಧಾನ ಪರಿಷತ್ತು 2 ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರು ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಸಾಹೇಬರು ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಒಟ್ಟಾರೆ ಮತ್ತು ಜಿಲ್ಲಾಡಳಿತವು ಸೇರಿಕೊಂಡು ಈ ಪುತ್ಲಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ನಾನು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತೇನೆ ಮತ್ತು ಮನವಿ ಮಾಡಿಕೊಳ್ತಾ ಇದ್ದೇನೆ.